ಡಿಯರ್ ಫ್ರೆಂಡ್ಸ್, ಹ್ಯಾಪಿ ಮಾರ್ನಿಂಗ್. ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಸುಮಾರು ನಾವು ಕೂಡ ಎಲ್ಲ ಕಡೆ ವೆಜಿಟೇಬಲ್ಗಾಗಿರ್ಬೋದು, ಹೂಗಾಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲ ಕಡೆ ಕೊಟ್ಟಿದ್ವಿ. ಆದರೆ ಇವತ್ತು ಒಂದು 3 ತಿಂಗಳಿಂದ ಇಲ್ಲ ಇಟ್ಮಾಡದ ಹತ್ರ ಒಂದು ಚಿಕ್ಕ ಹಳ್ಳಿ ತೊರೆದೊಡ್ಡಿ ಅಂತ ಹೇಳಕ್ ಬಯಸ್ತೀನಿ. ಅದು ನಮ್ಮೂರು ಪಕ್ಕನೇ ಆಗಿರ್ತದೆ. ಇವತ್ತು ಈ ಬಾಳೆ ಗಿಡಕ್ಕೆ ಜಸ್ಟ್ 3 ತಿಂಗಳಾಗಿದೆ ಸ್ನೇಹಿತರೆ. ಇವತ್ತು 3 ತಿಂಗಳಲ್ಲಿ ತುಂಬಾ ಅದ್ಭುತವಾದಂಥ ರಿಸಲ್ಟ್ ಕೂಡ ಸಿಕ್ಕಿದೆ. ಬಟ್ 3 ತಿಂಗಳಿಗೆ ಈ ಲೆವೆಲ್ಗೆ ಗಿಡ ಬರುತ್ತಾ ಅನ್ನೋದು ಕೂಡ ರೈತರ ಮನದಲ್ಲಿ ಡೌಟ್ ಇತ್ತು. ಇವತ್ತು ಆ ಡೌಟ್ನ ನಾವು ಕ್ಲಿಯರ್ ಮಾಡಿದ್ದೀವಿ. ನಮ್ಮ ಕಂಪ್ನಿಲಿ ಇದು ಕಿಸಾನ್ ಗ್ರೋ ಆಗಿರ್ಬೋದು, ಮತ್ತೆ ಕಿಸಾನ್ 100 ಆಗಿರ್ಬೋದು, ಮತ್ತೆ ಇದು ಗ್ರಾನ್ಯೂಲ್ಸ್ ಕೂಡ ಆಗಿರ್ಬೋದು, ಇವತ್ತು ಕೊಟ್ಟು ತುಂಬಾ ಅದ್ಭುತವಾದಂಥ ರಿಸಲ್ಟ್ ಬಂದಿದೆ. ಆ ರಿಸಲ್ಟ್ನ ಇವತ್ತು ರೈತರ ಹತ್ರ ಕೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಕೆಂಪಮ್ಮ ಅಂತ ಹೇಳಿ. ಮೇಡಮ್ ಇದು ನಾವು ಕೊಟ್ಟು ಗ್ರಾನ್ಯೂಲ್ಸ್ ಆಗಿರ್ಬೋದು ಮತ್ತೆ ಕಿಸಾನ್ 100 ಆಗಿರ್ಬೋದು, ನಿಮ್ಗೆ ಕೊಟ್ಟು ಎಷ್ಟು ತಿಂಗಳಾಗಿದೆ ಮತ್ತೆ ರಿಸಲ್ಟ್ ಯಾವ ರೀತಿ ಇದೆ? ನಮಗ್ ಕೊಟ್ಟಿ ಇದು ಸೊಸಿ ಹಾಕಿ ನಾವು 4 ತಿಂಗಳಾಯ್ತು. ಆದ್ರೆ ನೀವು ನಮ್ಗೆ ತಿಳ್ಸಕ್ ಬಂದ್ರಿ ಸೊಸಿ ಹಾಕಿದಿರಿ ಔಷಧಿ ಕೊಡ್ತೀವಿ ಅಂತ. ಆದ್ರೆ ಆಯ್ತು ಕೊಡಿ ನೋಡೋಣ ಅಂತ ಅಂದ್ಬಿಟ್ಟು ಈಸ್ಕೊಂಡು 2,500 ಗಿಡ ಹೊಡೆದು ಅದ್ ಔಷಧಿ ಹಿಡಿದ್ಮೇಲೆ ಸೊಸಿ ಚೆನ್ನಾಗಿ ಬೆಳವಣಿಗೆ ಬತ್ತು. ನಮಗೂ ಖುಷಿ ಆಯ್ತು. ಇನ್ನ ಒಂದ್ಸಾರಿ ಔಷಧಿ ಕೊಡೋದ್ನು ನಿಮ್ಮ ಹತ್ರ ಇಸ್ಕೊಂಡು ಹೊಡಿಬೇಕು ಅಂತ ನನ್ಗೆ ಅನ್ನಿಸ್ತು. ಆದ್ರೆ ಇನ್ನ ಬೇರೆ ಯಾರಾದ್ರೂ ರೈತರುಗಳು ಕೇಳಿದಾಗ ಎಲ್ ತಂದ್ರಿ ಔಷಧಿನಿ ಅಂತ ಹೇಳಿದಾಗ ನಿಮ್ಗೆ ಈ ತರ ಹಿಂಗ್ ಕೊಟ್ರು ಅಂತ ಹೇಳ್ತಾ ಈಗ ರೈತರಿಗೆ ಹೇಳ್ಬೋದಾ ನೀವು? ಹೇಳ್ತೀನಿ. ನಿಮ್ ಗ್ಯಾರಂಟಿ ಗೊತ್ತಾಗ್ತಾ ಈಗ ಕಂಪ್ನಿ ಪ್ರಾಡಕ್ಟ್ ಆಗಿರ್ಬೋದು ಪ್ರತಿಯೊಂದು ರಿಸಲ್ಟ್ ಯಾವ ರೀತಿ ಇದೆ ಗೊತ್ತಾಗಿದ್ಯಾ? ಗೊತ್ತಾಯ್ತು. ಓಕೆ. ಮತ್ತೆ ಇದೇ ನೀವು ಕಾಸ್ಟ್ ಎಷ್ಟಾಗಿರ್ಬೋದು ನಿಮ್ಮ ಅಂದಾಜ್ ಪ್ರಕಾರ? ಅಂದ್ರೆ ನಾವು ಕೊಟ್ಟಿದೀವಲ್ಲ, ಈಗ ಅಮೌಂಟ್ ನಿಮ್ಗೆ ಎಷ್ಟಾಗಿರ್ಬೋದು? 2,500 ಗಿಡಕ್ಕೆ ಎಷ್ಟಾಗಿರ್ಬೋದು ನಿಮ್ ಪ್ರಕಾರ? 2,500 ಗಿಡಕ್ಕೆ ಈಗ ಒಂದ್ಸಾರಿ ನೀವು ಔಷಧಿ ಕೊಟ್ಟಿತ್ತು. ಮೊನ್ನೆ 5,000 ರೂಪಾಯಿ ಕೊಟ್ಟಿದ್ವಿ. 5,000 ಚಿಲ್ಲರೆ. ಅದಕ್ಕೆ ಮುಂದೆ 2,000 ರೂಪಾಯಿಂದ ಔಷಧಿನ ಏನೋ ಕೊಟ್ಟಿದ್ವಿ. 1,000 ರೂಪಾಯಿ. ಓಕೆ ಓಕೆ. 6,500 ರೂಪಾಯಿ ಹತ್ರ ಖರ್ಚಾಗಿದೆ. ಖರ್ಚಾಗೈತೆ. ಓಕೆ, ಥ್ಯಾಂಕ್ ಯು. ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ. ಇವತ್ತು ಬರೀ 6,500 ಏನ್ ನಾವು ಖರ್ಚು ಮಾಡಿದೀವಿ, ಇದು 2,500 ಗಿಡಕ್ಕೆ. ಇದೇ ಹೊರಗಡೆ ಇಂಗ್ಲಿಷ್ ಮೆಡಿಸನ್ ಆಗಿರೋ 15,000 ರಿಂದ 20,000 ರೂಪಾಯಿ ತನಕ ಆಗ್ತಾ ಇತ್ತು. ಮತ್ತೆ ಈ ರೀತಿ ರಿಸಲ್ಟ್ ಸಿಗ್ತಾ ಇರಲಿಲ್ಲ. ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ ವೆನ್ಪಿನಿತ್ ಬಗ್ಗೆ ಹೇಳಲಿಕ್ಕೆ. ಥ್ಯಾಂಕ್ ಯು. ವಿಶ್ ಯು ವೆಲ್ತ್, ವೆನ್ಪಿನಿಟ್ ಆಫ್ ಹೆಲ್ತ್ ಅಂಡ್ ವೆಲ್ತ್.